ಹೌದಿಲ್ಲ? ಹೌದು. ಜಾತ್ರೆ ಮುಂದ ಒಂದು ಗಡಿಯಾಗ ಸುಣ್ಣ ತುಂಬಿಕೊಂಡು ಬಂದಾನ, ಇನ್ನೊಂದು ಗಡಿಯಾಗ ಬೆಣ್ಣಿ ತುಂಬಿಕೊಂಡು ಬಂದಾನ. ಒಂದು ಗಡಿಯಾಗ ಸುಣ್ಣ, ಒಂದು ಗಡಿಯಾಗ ಬೆಣ್ಣಿ. ₹1 ಒಂದು ಅಡಿಕೆಟ್ಟು ಬೆಣ್ಣಿನೂ ಕೊಟ್ಟಾನ, ₹1 ಅಡಿಕೆಟ್ಟು ಸುಣ್ಣು ಕೊಟ್ಟಾನ. ಹೌದು ಹೌದು. ₹1 ಅದೊಂದು ರೂಪಾಯಿ. ಹೌದಿಲ್ಲ? ಹೌದು. ಬೆಣ್ಣಿ ರೂಪಾಯಿ ಅಟ್ಟ ಏನ ಕೊಟ್ಟಾನ ನೋಡು. ಹೌದು. ಏಕಕಾಲಕ್ಕೆ ನುಂಗು. ಹೌದು ಹೌದು. ನಿನಗ ಆತ್ಮಕ್ಕೆ ಆನಂದ ಆಗುತ್ತದ. ಹೌದು ಹೌದು. ಇನ್ನೊಮ್ಮೆ ತೊಳಂಗ ಅನಿಸ್ತದ, ₹1 ಕೊಟ್ಟು ಅನಸ್ತದಿಲ್ಲ? ಹೌದು ಹೌದು. ಅದೇ ₹1 ಕೊಟ್ಟು ಎಷ್ಟು ಸುಣ್ಣ ತಗೊಂಡಿದ್ವಿ ನೋಡು, ಅದು ಎಲ್ಲ ಏಕಕಾಲಕ್ಕೆ ನುಂಗದ್ರ ಗಂಟ್ಲೆದ ಕುಳಿತದ್ರಿಪ್ಪ, ಬುರುಕು ಕುಸ್ತದಲ್ಲ, ಬಾಯಿಗೆ ಬುರುಕಿ ಬರ್ತದ. ಹೌದು. ಅದರಂತೆ ಪಾರಮಾರ್ಥ ಅನ್ನೋದು ಬೆಣ್ಣದ, ಪ್ರಪಂಚ ಅನ್ನೋದು ಸುಣ್ಣದ. ಯಾವಾಗ ತೋತಿರಿ ನೋಡ್ರಿ. ಯಾಕೆ ಹೇಳದ ಕೇಳ್ರಿ. ಯಾಕೆ ಹೇಳುದ್ರಿಪ್ಪ? ಹುಡುಗ ದಿನನಿತ್ಯ ಸಾಲಿಗೆ ಹೊಂಟಾನ. ಹುಡುಗ ಸಾಲಿಗೆ ಹೊಂಟಾನ. ಶಾಲ್ಯಾಗ ಮಾಸ್ತರ್ಗಳು ಹೇಳ್ತಾರ ಏನಂತೇಳಿ. ಏನತ್ರಿಪ್ಪ? ಹುಡುಗರೇ, ಇದು ಶ್ರಾವಣ ತಿಂಗಳದ. ಇದು ಶ್ರಾವಣ ತಿಂಗಳ. ತೀರ್ಥಯಾತ್ರೆ ಮಾಡಕ್ಕೆ ಎಷ್ಟೋ ಮಂದಿ ಹೋಗ್ತಾರ. ನಾವು ಶಾಲ್ಯಾಗ ಟೂರ್ ತೆಗೆದಿದ್ದೆವು. ಹೌದು ಹೌದು. ಅಮುಕ್ ನೀವು ಎಲ್ಲರೂ ನಿಮ್ಮ ಮನ್ಯಾಗ ಹೋಗಿ ₹500 ತಗೊಂಡು ತಂದು ಕಟ್ಟದ್ರಿ ಅಂದ್ರೆ ನಿಮ್ಗೆಲ್ಲರ ಲಿಸ್ಟ್ ಮಾಡಿ ನಿಮ್ಗೆಲ್ಲರಿಗೆ ಪ್ರವಾಸಕ್ಕೆ ಹೋಯ್ತೇವೆ ಅಂತೇಳಿ ಶಾಲಿ ಮಾಸ್ತರ್ಗಳು ಹೇಳಿದ್ರು. ಹೌದು ಹೌದು. 6ನೇ ತಾರೀಕಿಗೆ ಹೋಗೋದದ. ಹೋಗುದು ಅಂತ ಹೇಳ್ಯಾರ. ಹೌದು. ಹುಡುಗರು ತಮ್ಮ ಮನೆಗೆ ಹೋಗಿ ಅಪ್ಪಗಳಿಗೆ ಹೇಳಿ ₹500 ತಂದು ಮಾಸ್ತರ್ ಕೈಯಾಗ ಕೊಟ್ಟಾರ. ಯಾರ್ಯಾರು ರೊಕ್ಕ ಕೊಟ್ಟಾರ ಅವ್ರಿಗೆಲ್ಲ ಲಿಸ್ಟ್ ಮಾಡ್ಯಾರ. ಹೌದು ಹೌದು. ಒಂದು ಗಾಡಿ ಹೇಳ್ಯಾರ. ಗಾಡಿಯಾಗೆಲ್ಲ ಹುಡುಗರಿಗೆ ತಗೊಂಡು ಮಾಸ್ತರ್ಗಳು ಪ್ರವಾಸಕ್ಕೆ ಹೊಂಟಾರ. ಬೆಂಗಳೂರಂತ ಸಿಟಿ ಒಳಗ ಬಸವಣ್ಣಂದು ದೊಡ್ಡ ದೇವಸ್ಥಾನದ. ಹೌದು ಹೌದು. ಬಸವಣ್ಣನ ದೊಡ್ಡ ದೇವಸ್ಥಾನ. ಆ ದೇವಸ್ಥಾನ ನೋಡಿ ಶ್ರೀಶೈಲ, ಉಳಿವಿ, ಕಾಶಿ, ಗೋಕರ್ಣ ತಿರುಗಾಡೋಣಪ್ಪ. ಈ ದೇವಸ್ಥಾನಕ್ಕೆ ಇಳದ್ ಎಲ್ಲಾರು ನೋಡೋಣ ಅಂತೇಳಿ ಎಲ್ಲಾರು ಇಳದಾರ ದೇವಸ್ಥಾನ ನೋಡ್ಲಿಕತ್ತಾರ. ಹೌದು ಹೌದು. ಮಾಸ್ತರ್ ಹುಡುಗರಿಗೆ ಹೇಳ್ತಾರ ಏನಂತೇಳಿ. ಏನಂತ ಹೇಳ್ತಾರಿಪ್ಪ? ಹುಡುಗರ್ಯಾ ಯಾವಾಗ ವಸ್ತುಗ ಕೈ ಹಚ್ಚೋದಿಲ್ಲ, ದೂರಿಂದ ನೋಡುದಂದ್ರ ಅವ್ರು. ಬರೇ ನೋಡೋದು, ಎಲ್ಲ ಕೈ ಹಚ್ಚೋದಿಲ್ಲ ಅದಕ್ಕೂ. ಬಸವಣ್ಣಂದು ದೊಡ್ಡ ಮೂರ್ತಿ ಇತ್ತು. ಹೌದು. ಏನೋ ಕುತ್ತದ ಬಸವಣ್ಣವ್ರ ಮೂರ್ತಿ ಇತ್ತು. ಹೌದು. ಆ ಹುಡುಗರದಾಗಿ ಒಬ್ಬ ಕೀಟಕ್ ಹುಡುಗಿದ್ದ. ಕೀಟಕ್ ಇರ್ತಾವ್ರಿಪ್ಪ ಹುಡುಗರು, ಹಂಗೆ ಅವಚಾರಿ ಇರ್ತಾವಿಲ್ಲ. ಹೌದು. ಆ ಹುಡುಗ ಏನ ಮಾಡ್ದ, ಬಸವಣ್ಣನ ಮೂಗನಾಗ ಬಟ್ ಹಾಕ್ಯಾನ. ಬಸವಣ್ಣ ಮೂಗನಾಗ ಹೋತ್ ಬಟ್ ಹಾಕದ ಹಿಂಗ. ಬಸವಣ್ಣನ ಮೂಗನಾಗ ಬಟ್ ಹಾಕ್ಯಾನ. ಒಳಗ ಒಂದು ಕರಿ ಚೇಳ ಕೂತದ. ಯಾನ ಹುಡುಗ ಕೈ ಹಾಕ್ಯದ, ಸಟ್ಟನೆ ಹೊಡೆದೇ ಬಿಟ್ಟದ. ಹುಡುಗಗೆ ದುಃಖ ಆಗ್ಲಿಗತ್ತದ. ಕರೆ ಹುಡುಗ ಚೇಳರಿ ಕಡಸ್ಕೊಂಡಿದನ, ಒಬ್ಬನೇ ಕಡಸ್ಕೋಬೇಡದತ್ತದು. ಹೌದೌದು. ಏನ್ ಮಾಡ್ತ್ರಿಪ್ಪ ಹುಡುಗ? ಇನ್ನೊಂದು ಹುಡುಗಿಗೆ ಏನತ್ತು, ಬಸವಣ್ಣನ ಮೂಗಿನ ಸೊಳ್ಳ್ಯಾಗ ಏನು ತಂಪದ, ನೀ ಹಾಕಿ ನೋಡಿ ಕೈ ಎತ್ತ. ಏನು ತಣ್ಣಗದು, ಏನು ತಣ್ಣಗದ. ಹೌದು. ಇನ್ನೊಂದು ಹುಡುಗ ಕೈ ಹಾಕ್ತು, ಚೇಳ ಆ ಹುಡುಗನು ಸಟ್ಟ ಹೊಡಿತೆ. ಹೌದೌದು. ಅದು ಹುಡುಗ. ಅದು ಮತ್ತೊಂದು ಹುಡುಗ ಕೈ ಹಾಕಲಿಕ್ಕೆ ಹಿಂಗೆಲ್ಲ ಹುಡುಗರಿಗೆ ಚೇಳ ಹೊಡಿತೆ. ಹೌದು. ಒಂದ್ ಹುಡುಗ ಏನತ್ತು, ಸಾಲಿ ಮಾಸ್ತರ್ಗೆ ಏನತ್ರಿ. ಏನತ್ರಿಪ್ಪ? ಮಾಸ್ತರ, ಬಸವಣ್ಣನ ಮೂಗರ ಯಾನ ತಣ್ಣಗೆ ತಂಪದ್ರಿ, ಕೈ ಹಾಕಿ ನೋಡ್ರಿ ಅಂತ. ಹೌದು. ಲಾಸ್ಟಕ್ಕ ಎಲ್ಲಾರದಾಗ ಮಾಸ್ತರ್ನ ಬಟ್ ಹಾಕದ, ಸಟ್ಟ ಅವನಿಗೊಂದು ಕೊಡ್ತೆ ಏಟ. ಮಾಸ್ತರ್ ಏನತ್ತನ್ರಿಪ್ಪ? ಮಕ್ಕಳೇ, ಒಳಗ್ ಚೇಳ ಕೂತದ ಯಾಕೆ ಹೇಳಿಲ್ಲ? ಹೌದು ಹೌದು. ಏನತ್ತ ಹುಡುಗರು? ನಾವ್ ಒಬ್ರೇ ಯಾಕೆ ಹೊಡಸ್ಕೋದು, ನಿಮ್ಗ ಹೊಡಿಲೆ ಗಪ್ಪ ಕೂತಿದ್ದೇವ. ನಮ್ ಸಂಘಟಿತವ್ರಿಗೆಲ್ಲ ಆಗ್ಲಿ ಫಜಿತಿ. ಅದರಂತೆ ಲಕ್ಷ ಇಡ್ರಿ. ಹೌದು. ಸಂಸಾರ ಅನ್ನೋದು ಚೇಳಿನ ಹೊಡೆದಂಗದ. ತಂಡಿಗೆ ಅನ್ನೋದು ಒಟ್ಟ ಬಸವಣ್ಣನ ಮೂಗನಾಗ ಚೇಳ ಕುತ್ತಂಗ ಸಂಸಾರದ. ಹೌದು. ಸುಮ್ಮ ಬಟ್ ಹಾಕಿದೆ, ಸುಖ ಆದತ್ತೆ ತಿಳ್ಕೊಂಡಿದೆ, ಅದಕ್ಕೆ ದುಃಖಕ್ಕೆ ಕಾರಣದ. ಹೌದು ಹೌದು. ಸೃಷ್ಟಿ ಮೇಲೆ ಯಾರಿಗೆ ಸುಖ ಇಲ್ಲ, ನರನಾರಾಯಣಗೆ ದುಃಖಪ್ಪ. ಸೂರ್ಯ ಚಂದ್ರಮ ಇರುವಿ 80 ಕೋಟಿ ಜೀವರಾಶಿಗಳಿಗೆಲ್ಲ ದುಃಖಪ್ಪ. ಹೌದಪ್ಪ. ಸೀತಾನ ಸಲುವಾಗಿ ಪ್ರಭು ರಾಮಚಂದ್ರಗ ಹಗಲ ರಾತ್ರಿ ದುಃಖಪ್ಪ. ತಂದಿ ವಚನಕ್ಕಾಗಿ ವನ ಸೇರ್ಯಾರೋ 4 ಮಂದಿಗೆ ದುಃಖಪ್ಪ. ಹೌದು ಹೌದು. ಸತ್ಯಯುಗದಾಗ ಸತ್ಯ ಹರಿಚಂದ್ರ ಮಡದಿ ತಾರಾಮತಿ ಲೋಹಿತ ಶಿವಗ ದುಃಖಪ್ಪ. ಹೌದು. ವಿಶ್ವಾಮಿತ್ರ ಬಂದು ಕಾಡು ಯಾಳ್ಯದಾಗ ಕಾಶಿ ಪಟ್ಟಣದಾಗ ನಡೀತು ದುಃಖಪ್ಪ. ಹೌದು 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 ಹೌದು. ಈ ಸಂಸಾರದಾಗ ಸುಖ ಯಾರಿಗದ? ಯಾರಿಗ ಒಬ್ಬರಿಗೆ ಬೇಕಲ್ಲ.
ಸಂಸಾರದಾಗ ಸುಖ ಇಲ್ಲ ಎಲ್ಲ ನಂದ ತಿಳ್ಕೊಂಡು ಕೂತಿದಿ ಸಂತೋ ಮಾಸ್ತರ. ಹೌದು ಹೌದು ಯಾವುದು ನಿಂದ ಅಲ್ಲ. ಯಾವಾದು ನಿಂದಲ್ಲ. ಯಾಕ ಹೌದು ಮಹಾತ್ಮರು ಹೇಳ್ತಾರ, ಏನತ್ತ? ಈ ಸಂಸಾರ ಕನಸಿನ ಪರಿ ಎಂದು ತಿಳಿಯೋ ಮನುಜ. ಕನಸಿನ ಪರಿ ಕನಸು ಬೀಳ್ತದ. ಬೀಳ್ತದಲ್ರಿಪ್ಪ ಕನಸು ರಾತ್ರಿ ಮಲ್ಕೊಂಡಕರ. ಕರಗಾವ ಊರದೊಳಗ ಗ್ರಾಮ ಪಂಚಾಯತ್ ಅಧ್ಯಕ್ಷನೇ ನೀ ಕನಸನಾಗ ಆಗಿದಿ. ಹೌದು ಹೌದು ಆಗ್ಯದ. ಊದಿಸೋದು ಬಾರಿಸೋತು ನಿನಗೆ ಮೆರವಣಿಗೆ ನಡೆದದ ಕರಿಸಿದ್ದ ಮುತ್ತೇನ ಗುಡಿ ಮುಂದೆ. ಹೌದು ಹೌದು ನಡೆದ ಮೆರವಣಿಗೆ ಧುಮ್ಸ್ಯಾನ. ಯಾರ ಆರತಿ ಮಾಡ್ಲಿಗತ್ತಾರ, ಯಾರ ಪಟಾಕ್ಷ ಹಾರಿಸಲಗತ್ತಾರ, ಯಾರು ರುಚಿನೇ ಹಂಚಲಗತ್ತಾರ, ಯಾರ ಬೇಂಡ ಬಾಜನ ಹಚ್ಚಿ ಕುಣಿಲಿಗತ್ತಾರ, ಯಾರು ಗುಲಾಲೆ ಹಾರಿಸಲ್ಕತ್ತಾರ. ನಿನ್ನ ಮೈಗೆಲ್ಲ ಗುಲಾಲ್ ಹಚ್ಚಿ ಮೈ ತುಂಬಾ 10 ಕಿಲೋದ ಹೂವಿನ ಹಾರೆ ಹಾಕ್ಯಾರ. ಕೊಳ್ಳಾಗ ನಿನಗ ಆನಂದ ಎಟ್ಟಾಗ್ಯದ. ರಗಡ ಕನಸಿನಾಗ ಕರಗಾವ ಊರ ಒಳಗ ಗ್ರಾಮ ಪಂಚಾಯತಿ ಮೆಂಬರ್ ಅಧ್ಯಕ್ಷನೇ ಆಗಿದತ್ತೇಳಿ ನಿನಗ ಆನಂದ ಆಗ್ಯದ. ಹೌದು ಹೌದು ಖರೆ ಮುಂಜಾನೆ ಎದ್ದ ಕೂಡ್ಲೆ ನೀ ಎಲ್ಲಿದ್ದಿ? ಹಾಸಿಗ್ಯಾಗ. ಕೌದ್ಯಾಗೆ. ಹೌದು ಅದರಂತೆ ಕನಸನಾಗ ನಿನಗೆ ಹ್ಯಾಂಗ ಆನಂದ ಆಗ್ಯದ, ಹಂಗ ಸಂಸಾರ ಕನಸಿನ ಒಳಗ ಮಾಡ್ದಂಗದ. ಹೊಚ್ಚ ಬರೇ ಆನಂದ ಆಗ್ಯದ ಅಂತೇಳಿ ನಿನಗ ತಿಳಿದದ. ಹೌದಾ ಬರೇ ಭಾಸ ಆಗ್ಯದ. ಹೌದು ಖರೀದು ಕನಸದ ಅನ್ನೋದು ನಿನಗ್ ಗೊತ್ತಾಗಿಲ್ಲ. ಹೌದು ಹೌದು ಗೊತ್ತಾಗಬೇಕಾದ್ರೆ ಏನ್ ಮಾಡ್ಬೇಕು? ನಾವು ಎಲ್ಲಾರು ಪ್ರಯಾಣಿಕರಿದ್ದೇವ. ಒಂದ್ ಹೆಣ ಬಿಟ್ಟು ಹೋಗೋದದ. ಒಂದಿನ ಬಿಟ್ಟು ಹೋಗುದದ. ಖರೆ ಸಂಸಾರದಾಗ ಸುಖ ತಿಳಿದಿದ್ರ ಸುಖ ಇಲ್ಲ. ಪಾರಮಾರ್ಥದವನ ಬೆನ್ ಹತ್ತು. ಹೌದು ಹೌದು ಪಾರಮಾರ್ಥವ್ರ ಬೆನ್ ಹತ್ರಿ. ರಾಜನ ಸಂಘ ಮಾಡಿದೆ ಅಂದ್ರೆ ಯಾವಾಗ ನಿನಗ ಹಾಳು ಮಾಡ್ತಾನ ಗೊತ್ತಾಗಲ್ಲ. ಹೌದು ರಾಜನ ಸಂಘ ಮಾಡಿದೆ ಅಂದ್ರ ಯಾವಾಗ ಹಾಳು ಮಾಡ್ತಾನೆ ಹೇಳಕ್ಕೆ ಬರುದಿಲ್ಲ, ಹೇಳಕ್ಕೆ ಬರಂಗಿಲ್ಲ. ಹೌದು ಒಬ್ಬ ಪಾರಮಾರ್ಥದವನ ಬೆನ್ನ ಹತ್ತದೆ ಅಂದ್ರೆ ಯಾವಾಗ ದೇವರ ಭೇಟಿ ಮಾಡಿಸ್ತಾನ ಅನ್ನೋದು ಗೊತ್ತಾಗಂಗಿಲ್ಲ. ಹೌದು 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 ಪಾರಮಾರ್ಥದಾಗ ಸುಖ ಅದ. ಹೌದು ನಂಬ್ರಿ. ಯಾಕೆ ಹೇಳುದದ? ಹೌದು ಯಾಕೆ ಹೇಳುದ್ರಿಪ್ಪ ಇದನ್ನೇ? ಸಂಸಾರದೊಳಗ ಸುಖ ಇಲ್ಲ ಅಂತೇಳಿ ಒಂದು ಬಿಟ್ಟು 2 ಕುಟುಂಬ ಇದ್ರು. ಯಾನ ಮಾಡ್ದ? ಹೆಂಡತಿಯ ಒಂದು ತುಂಬಿದ ಗರ್ಭಿಣಿ ಇದ್ಳು. ಹೌದು ಕುಸ್ತಿ ಆಡ್ಲಿಕ್ಕೆ ಹೋಗಿದ. ಯಾರು? ಕಣ್ಣಿ ಮಿರಿಗಿ ಎಲ್ಲಾ ಲಿಂಗ ಮುತ್ಯ. ಹೌದು ಎಲ್ಲಿ? ಕ್ಯಾಡಗಿ ಗ್ರಾಮಕ್ಕೆ. ಹೌದು ಕ್ಯಾಡಗಿ ಗ್ರಾಮಕ್ಕೆ ಹೋಗುವಾಗ ತಾಯಿ ಆಶೀರ್ವಾದ ಮಾಡ್ತಾಳ, ಎಲ್ಲಪ್ಪ ಎಲ್ಲಪ್ಪ ನಿನಗ ಜಯ ಆಗಲಿ, ನಿನ್ನ ಕೀರ್ತಿ ಬೆಳೆಯಲಿ, ನಿನ್ನ ಕೀರ್ತಿ ಬೆಳೆಲಿ. ಯಾನ ಕಣಕ್ ಹೋತಿ ಕುಸ್ತಿಗಿ, ಕುಸ್ತಿ ಫಳಿಗೆ, ಕುಸ್ತಿ ಫಳಿಗೆ ಯಾನ ಹೋಗ್ತಿ. ಕ್ಯಾಡಗಿ ಕಣದೊಳಗ ನಿನಗ ಜೈಕಾರ ಆಗಲಿ ಎಲ್ಲಪ್ಪ ನನ್ನ ಆಶೀರ್ವಾದ ಅಂದ ಬಳಕ ತಾಯಿಗೆ ಕಾಲ ಬಿದ್ದು ದರ್ಶನ ತಗೊಂಡು ಕುಸ್ತಿ ಆಡ್ಲಿಕ್ಕೆ ಹೋದ. ಹೌದು ಹೌದು ಹೆಂಡತಿಯ ತ್ರಾಸ ನಡೀತು. ತುಂಬಿದ ಗರಿಬಿಡಿ ಇದ್ಳು. ಹೌದು ಹೆಂಡತಿ ತ್ರಾಸ ನಡೀತು. ಕೂಸ ಅಡ್ಡ ಸಿಕ್ಕು ಮಾಸ ತಟ್ಟಿ ಹೆಂಡತಿ ಪ್ರಾಣ ಹೋಯ್ತು. ಹೌದು ಹೌದು ಅವಾಗ ಒಬ್ಬರಿಗೆ ಊರಾನವರಿಗೆ ಬಿಟ್ರು. ನಡ್ಕೋತ ಕ್ಯಾಡಗಿಗೆ ಬಂದ. ಎಲ್ಲಪ್ಪ ಮುತ್ಯ ಒಂದೇ ಚೊಡ್ಡಿ ಹಾಕಿ 3 ಕುಸ್ತಿ ಗೆದ್ದಿದ್ದ. ಹೌದು ಹೌದು ಕ್ಯಾಡಗಿ ಫಳಿ ಒಳಗ ಗೆದ್ದಾನ. ಹೌದು ಮೆರವಣಿಗೆ ನಡೆದಾದ. ಹೋಗಿ ಊರಾನವ ಸುದ್ದಿ ಮುಟ್ಟಿಸ್ತಾನ. ಎಲ್ಲಾ ಲಿಂಗ ನೋಡ್ರಿ, ಎಲ್ಲಪ್ಪ ನಿನ್ನ 2ನೇ ಮಡದಿ ತೀರಿ ಹೋದಳು. ಹೌದು ಹೌದು ಹೊನ್ನಮ್ಮ. 2ನೇ ಮಡದಿ ಯಾರು? ಹೊನ್ನಮ್ಮ ತೀರಿ ಹೋದಳ ಅಂದ ಬಳಕ ಓಡಾಡಿ ಬರುತ್ತಾನ ಮಶಾನ ಭೂಮಿಗೆ. ಹೆಂಡತಿಗೆ ತಗೊಂಡು ಬಂದಾರ. ಹೌದು ಕಟ್ಟಿಗೆ ಮ್ಯಾಗ ಕಟ್ಟಿಗೆ ಒಟ್ಟಿ ನಡುವ ಹೆಂಡತಿ ತುಂಬಿದ ಗರ್ಭಿಣಿ ಇದ್ದಂತ ಹೆಣ್ಮಗಳಿಗೆ ಹೌದು ಕಟ್ಟಿಗೆ ಅವಳ ಹಾಕಿ ಮ್ಯಾಗ ಕಟ್ಟಿಗೆ ಒಟ್ಟಿ ಅಂತ್ಯಕ್ರಿಯೆ ಇನ್ನ ಅಗ್ನಿ ಕುಡಿದು ಅಟ್ಟೆ ಉಳಿದೈತಿ. ಎಲ್ಲಾ ಲಿಂಗ ಬಂದ ಕಣ ತುಂಬ ನೀರ್ ತಂದ ತಾಯಿಗೆ ಹೇಳ್ದ, ಯವ್ವಾ ತಾಯಿ ಕ್ಯಾಡಗಿ ಫಳಿ ಕುಸ್ತಿ ಗೆದ್ದ ಖರೆ ಮನ್ಯಾನ ಕುಸ್ತಿ ಇವತ್ತಿಗೆ ಬಿದ್ದ ತಿಳಿದ. ಹೌದು ಹೌದು ಪ್ರಪಂಚ ಕುಸ್ತಿ ಬಿತ್ತು. ಕ್ಯಾಡಗಿ ಒಳಗ ನಡೀತಿರ್ತಕ್ಕಂತ ಕುಸ್ತಿ ಗೆದ್ದಿದ. ಹೌದಾ ಖರೆ ಮನಿ ಕುಸ್ತಿ ಬಿದ್ದ ತಾಯಿ. ಹೌದು ಹೌದು ಕೈಯಾಗ ಡ್ಯೂಟಿಗೆ ಕೊಟ್ರು. ಹೌದು ಹೋಗಿ ಆ ಇದ್ದಂತ ಶವಕ ಕಿಚ್ಚ ಮಾಡ್ದ. ಹೌದು ಅಗ್ನಿ ಕಾರ್ಯ ಕೊಟ್ಟ ದೂರ ಸರದ. 3 ಹೆಜ್ಜೆ ದೂರ ಸರದ ನಿತ್ತ. ಹೆಂಡತಿ ಗರ್ಭದೊಳಗಿದ್ದಂತ ಕೂಸ ಸಿಡಿದು ಎಲ್ಲಾ ಲಿಂಗನ ಪಾದಿಗೆ ಬಿತ್ತು. ಹೌದು 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 ಅವಾಗ ಕೂಸಿಗೆ ಎತ್ತಿ ಒಯ್ದು ಅದೇ ಶವದೊಳಗಿಟ್ಟ. ಹೆಂಡತಿ ಕೂಸಿಗೆ ಸುಟ್ಟ ಬಳಕೆಯನ್ನು ಭಸ್ಮ ಹಣಿಗೆ ಧರಿಸದ. ಸಂಸಾರದಾಗ ಸುಖ ಇಲ್ಲತ್ತೆ ತಿಳ್ಕೊಂಡ. ಒಳ್ಳೆ ಗುರುನಾಥಗ ಮಾಡ್ಕೋಬೇಕು. ಹೌದು ಹೌದು ಪಾರಮಾರ್ಥದವರಿಗೆ ಕಂಡ ಹಿಡಿದು ಗುರು ಮಾಡ್ಕೋಬೇಕಂತೇಳಿ ಸಂಚಾರ ಮಾಡ್ಕೋತ ಶ್ಯಾವಳ ಮ್ಯಾಗಿಂದು ಲಚ್ಚಾಣಕ ಬರ್ತಾರ. ಹೌದು ಹೌದು ಎಲ್ಲಿ ಬಂದ್ರು? ಲಚ್ಚಾಣಕ.
ಲಚ್ಚಾಣ ಗ್ರಾಮಕ್ಕೆ ಬಂದ ಮಶಾನ ಭೂಮಿ ಒಳಗ ಪಾರಮಾರ್ಥದ ಇದ್ದಂತ ಸಿದ್ಧಲಿಂಗ ಮುತ್ಯನಲ್ಲಿ ಆಳಿಯಾಳಾಗಿ ದುಡ್ಲಿಗತ್ತ. ಹೌದು ಹೌದು. ಪರೀಕ್ಷೆ ಮಾಡ್ಬೇಕಂತೇಳಿ ಸಿದ್ಧಲಿಂಗ ಮುತ್ಯ ಏನ್ ಮಾಡ್ದ? ಎಲ್ಲಪ್ಪ ಎಲ್ಲಪ್ಪ ಇವ್ 2 ರೂಪಾಯಿ ತಗೋ. ಹೌದು. ಊರಾಗ ಸೌಕಾರನ ದುಕಾನ್ ಅದ, ಹೋಗು. ಶೆಡಿಜಿ ಸೌಕಂದು ದೊಡ್ಡ ದುಕಾನ್ ಅದ. ಹೌದು. ಶೆಡ್ಜಿ ಅವ್ರ ದುಕಾನಕ್ಕೆ ಹೋಗಿ ಅಕ್ಕಿ ತಗೊಂಡು ಬಾ. ಆ ಅಕ್ಕಿ ತಂದು ಮಠದಾಗ ತಂದು ಕುದ್ದುಸು. ಹೌದು. ನಾ ಸ್ವಲ್ಪ ಹೊರಗೆ ತಿರುಗಾಡಿ ಅಡ್ಡಾಡಿ ಬರ್ತ, ಇಬ್ಬರು ಕೂಡ ಊಟ ಮಾಡೋನು. ಇಬ್ಬರು ಕೂಡಿ ಒಂದೇ ತಾಟನಾಗ ಊಟ ಮಾಡೋನಂದ. ಹೌದು. ಯಾಕಾಗಲಿ ಗುರುನಾಥ? ಹೌದು. 200 ರೂಪಾಯಿ 2 ರೂಪಾಯಿ ಗುರು ಕೊಟ್ಟದು ತಗೊಂಡ